ಇದರ ಜೊತೆಗೆ ದರ್ಶನ್ ಪರಪನಾಗ್ರಹಾರ ಜೈಲು ಸೇರಿದ ನಂತರದಲ್ಲಿ ಅನೇಕರು ಬಂದು ದರ್ಶನ್ರನ್ನ ಭೇಟಿಯಾಗಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಕೆಲ ಅಭಿಮಾನಿಗಳಂತೂ ಹುಚ್ಚಾಟ ಪ್ರದರ್ಶನ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಇತ್ತೀಚೆಗೆ ಕಡಿಮೆ ಆಗಿದೆ ಥ್ಯಾಂಕ್ಫುಲಿ. ಅಭಿಮಾನಿಗಳು ಪರಪನಾಗ್ರಹಾರ ಜೈಲ್ ಹತ್ರ ಹೋಗೋದು, ನಾನು ಭೇಟಿ ಆಗಲೇಬೇಕು, ಈ ರೀತಿಯ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆಗಿದೆ. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಈ ರೀತಿಯ ಪ್ರಕರಣಗಳು. ಪರಪನಾಗ್ರಹಾರ ಜೈಲ್ ಹತ್ರ ಅಭಿಮಾನಿಯೊಬ್ಬರು ಉರುಳು ಸೇವೆ ಮಾಡಿಬಿಟ್ರಂತೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಈ ಉರುಳು ಸೇವೆ ಎಲ್ಲ ಕೋರ್ಟ್ನಲ್ಲಿ ವರ್ಕೌಟ್ ಆಗಲ್ಲ ಅಂತ. ಇವ್ರು ಇಲ್ಲಿ ಉರುಳು ಸೇವೆ ಮಾಡಿದ್ರು ಅಂತ ಹೇಳಿ ಕೋರ್ಟ್ ಬೇಲ್ ಕೊಟ್ಟೋ ಅಥವಾ ಮತ್ತೊಂದು ಮಾಡೋ ಖುಲಾಸೆಗೊಳಿಸೋ ಇವರನ್ನು ಆಚೆ ಹೋಗಿ ಅಂತ ಹೇಳಿ ದರ್ಶನ ಬಿಡೋದಿಲ್ಲ ಅನ್ನೋದು ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಹುಚ್ಚ ಅಭಿಮಾನ ನೋಡಿ ಯಾವ ರೀತಿ ಇದೆ. ಪೊಲೀಸರು ಎತ್ತ ಹಾಕೊಂಡು ಹೋಗ್ತಿದ್ದಾರೆ. ಅಂಬಕರೋಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರು ಇವತ್ತು ದರ್ಶನ್ ಬಿಡುಗಡೆ ಮಾಡಬೇಕಂತ ಹೇಳಿ ಏನು ಜೈಲು ಬಳಿ ಬಂದಿದ್ರು. ಈ ಒಂದು ಗೇಟ್ ಬಳಿ ಬಂದ ತಕ್ಷಣ ಅವ್ರನ್ನ ಒಳಗಡೆ ಬಿಡದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಈಗ ಪೊಲೀಸರು ಗೇಟ್ ಬಳಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ಮೆರವಣಿಗೆ ಅಥವಾ ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರೋದು. ನಾನು ಅವ್ರನ್ನ ಮಾತಾಡ್ತೀನಿ. ಸರಿಗ ತಾವಿಲ್ಲಿ ಉರುಳು ಸೇವೆ ಮಾಡಕ್ಕಂತ ಬಂದಿದ್ರಿ? ಸೇವೆ ಮಾಡಕ್ಕೆ ಬಂದಿದ್ದೀನಿ. 101 ತೆಂಗಿನಕಾಯಿ ಹೊಡಿಬೇಕು ಅನ್ಕೊಂಡು ತೆಂಗಿನಕಾಯಿ ಹೊಡೆಯೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಉರುಳು ಸೇವೆ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಇವಾಗ ನಾನು ದರ್ಶನ್ ಭೇಟಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸರಿಗ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಅನುಮತಿ ಮಾಡೋಕ್ಕೆ ಅವಕಾಶ ಇಲ್ಲ? ಅನುಮತಿ ಇಲ್ಲ. ನಾನು ದರ್ಶನ ಭೇಟಿ ಆಗಬೇಕು ಅಂತ ಹೋಗ್ತಾ ಇದ್ದೀನಿ. ನನಗೆ ಭೇಟಿಗೆ ಆಗ್ಬೇಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ, ಯಾರಿಗೂ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಸರ್. ನಾನು ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಹೋಗಕ್ಕೆ ರೆಡಿ ಇದ್ದೀನಿ. ಅಂದ್ರೆ ಈಗ ನೀವು ತೆಂಗಿನಕಾಯಿ ಹೊಡಿಬೇಕಂತ ಮೊದಲು ಏನಾದರೂ ಅನುಮತಿ ತಗೊಂಡಿದ್ರ ಇಲ್ಲಿ? ಇಲ್ಲ, ನಾನು ಇಂಟೆಲಿಜೆನ್ಸ್ಗೆ ಹಾಕಿದ್ದೆ ಸರ್. ಇಂಟೆಲಿಜೆನ್ಸ್. ಓಕೆ, ತಾವು ಇಲ್ಲಿಂದ ಬಂದಿದ್ದು? ಈಗ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ರವಿಕುಮಾರ್ ಒಬ್ಬರೇ ಬಂದ್ರ ತಾವು ಇಲ್ಲಿ? ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ಇವಾಗ ಇಲ್ಲಿ ಪೊಲೀಸರ ಹೆದರಿಕೆ ಆಗ್ಬೋದು. ಇದರ ಜೊತೆಗೆ ದರ್ಶನ್ ಪರಪನಾಗ್ರಹಾರ ಜೈಲು ಸೇರಿದ ನಂತರದಲ್ಲಿ ಅನೇಕರು ಬಂದು ದರ್ಶನ್ರನ್ನ ಭೇಟಿಯಾಗಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಕೆಲ ಅಭಿಮಾನಿಗಳಂತೂ ಹುಚ್ಚಾಟ ಪ್ರದರ್ಶನ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಇತ್ತೀಚೆಗೆ ಕಡಿಮೆ ಆಗಿದೆ ಥ್ಯಾಂಕ್ಫುಲಿ. ಅಭಿಮಾನಿಗಳು ಪರಪನಾಗ್ರಹಾರ ಜೈಲ್ ಹತ್ರ ಹೋಗೋದು, ನಾನು ಭೇಟಿ ಆಗಲೇಬೇಕು, ಈ ರೀತಿಯ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆಗಿದೆ. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಈ ರೀತಿಯ ಪ್ರಕರಣಗಳು. ಪರಪನಾಗ್ರಹಾರ ಜೈಲ್ ಹತ್ರ ಅಭಿಮಾನಿಯೊಬ್ಬರು ಉರುಳು ಸೇವೆ ಮಾಡಿಬಿಟ್ರಂತೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಈ ಉರುಳು ಸೇವೆ ಎಲ್ಲ ಕೋರ್ಟ್ನಲ್ಲಿ ವರ್ಕೌಟ್ ಆಗಲ್ಲ ಅಂತ. ಇವ್ರು ಇಲ್ಲಿ ಉರುಳು ಸೇವೆ ಮಾಡಿದ್ರು ಅಂತ ಹೇಳಿ ಕೋರ್ಟ್ ಬೇಲ್ ಕೊಟ್ಟೋ ಅಥವಾ ಮತ್ತೊಂದು ಮಾಡೋ ಖುಲಾಸೆಗೊಳಿಸೋ ಇವರನ್ನು ಆಚೆ ಹೋಗಿ ಅಂತ ಹೇಳಿ ದರ್ಶನ ಬಿಡೋದಿಲ್ಲ ಅನ್ನೋದು ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಹುಚ್ಚ ಅಭಿಮಾನ ನೋಡಿ ಯಾವ ರೀತಿ ಇದೆ. ಪೊಲೀಸರು ಎತ್ತ ಹಾಕೊಂಡು ಹೋಗ್ತಿದ್ದಾರೆ. ಅಂಬಕರೋಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರು ಇವತ್ತು ದರ್ಶನ್ ಬಿಡುಗಡೆ ಮಾಡಬೇಕಂತ ಹೇಳಿ ಏನು ಜೈಲು ಬಳಿ ಬಂದಿದ್ರು. ಈ ಒಂದು ಗೇಟ್ ಬಳಿ ಬಂದ ತಕ್ಷಣ ಅವ್ರನ್ನ ಒಳಗಡೆ ಬಿಡದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಈಗ ಪೊಲೀಸರು ಗೇಟ್ ಬಳಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ಮೆರವಣಿಗೆ ಅಥವಾ ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರೋದು. ನಾನು ಅವ್ರನ್ನ ಮಾತಾಡ್ತೀನಿ. ಸರಿಗ ತಾವಿಲ್ಲಿ ಉರುಳು ಸೇವೆ ಮಾಡಕ್ಕಂತ ಬಂದಿದ್ರಿ? ಸೇವೆ ಮಾಡಕ್ಕೆ ಬಂದಿದ್ದೀನಿ. 101 ತೆಂಗಿನಕಾಯಿ ಹೊಡಿಬೇಕು ಅನ್ಕೊಂಡು ತೆಂಗಿನಕಾಯಿ ಹೊಡೆಯೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಉರುಳು ಸೇವೆ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಇವಾಗ ನಾನು ದರ್ಶನ್ ಭೇಟಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸರಿಗ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಅನುಮತಿ ಮಾಡೋಕ್ಕೆ ಅವಕಾಶ ಇಲ್ಲ? ಅನುಮತಿ ಇಲ್ಲ. ನಾನು ದರ್ಶನ ಭೇಟಿ ಆಗಬೇಕು ಅಂತ ಹೋಗ್ತಾ ಇದ್ದೀನಿ. ನನಗೆ ಭೇಟಿಗೆ ಆಗ್ಬೇಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ, ಯಾರಿಗೂ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಸರ್. ನಾನು ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಹೋಗಕ್ಕೆ ರೆಡಿ ಇದ್ದೀನಿ. ಅಂದ್ರೆ ಈಗ ನೀವು ತೆಂಗಿನಕಾಯಿ ಹೊಡಿಬೇಕಂತ ಮೊದಲು ಏನಾದರೂ ಅನುಮತಿ ತಗೊಂಡಿದ್ರ ಇಲ್ಲಿ? ಇಲ್ಲ, ನಾನು ಇಂಟೆಲಿಜೆನ್ಸ್ಗೆ ಹಾಕಿದ್ದೆ ಸರ್. ಇಂಟೆಲಿಜೆನ್ಸ್. ಓಕೆ, ತಾವು ಇಲ್ಲಿಂದ ಬಂದಿದ್ದು? ಈಗ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ರವಿಕುಮಾರ್ ಒಬ್ಬರೇ ಬಂದ್ರ ತಾವು ಇಲ್ಲಿ? ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ಇವಾಗ ಇಲ್ಲಿ ಪೊಲೀಸರ ಹೆದರಿಕೆ ಆಗ್ಬೋದು. ಇದರ ಜೊತೆಗೆ ದರ್ಶನ್ ಪರಪನಾಗ್ರಹಾರ ಜೈಲು ಸೇರಿದ ನಂತರದಲ್ಲಿ ಅನೇಕರು ಬಂದು ದರ್ಶನ್ರನ್ನ ಭೇಟಿಯಾಗಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಕೆಲ ಅಭಿಮಾನಿಗಳಂತೂ ಹುಚ್ಚಾಟ ಪ್ರದರ್ಶನ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಇತ್ತೀಚೆಗೆ ಕಡಿಮೆ ಆಗಿದೆ ಥ್ಯಾಂಕ್ಫುಲಿ. ಅಭಿಮಾನಿಗಳು ಪರಪನಾಗ್ರಹಾರ ಜೈಲ್ ಹತ್ರ ಹೋಗೋದು, ನಾನು ಭೇಟಿ ಆಗಲೇಬೇಕು, ಈ ರೀತಿಯ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆಗಿದೆ. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಈ ರೀತಿಯ ಪ್ರಕರಣಗಳು. ಪರಪನಾಗ್ರಹಾರ ಜೈಲ್ ಹತ್ರ ಅಭಿಮಾನಿಯೊಬ್ಬರು ಉರುಳು ಸೇವೆ ಮಾಡಿಬಿಟ್ರಂತೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಈ ಉರುಳು ಸೇವೆ ಎಲ್ಲ ಕೋರ್ಟ್ನಲ್ಲಿ ವರ್ಕೌಟ್ ಆಗಲ್ಲ ಅಂತ. ಇವ್ರು ಇಲ್ಲಿ ಉರುಳು ಸೇವೆ ಮಾಡಿದ್ರು ಅಂತ ಹೇಳಿ ಕೋರ್ಟ್ ಬೇಲ್ ಕೊಟ್ಟೋ ಅಥವಾ ಮತ್ತೊಂದು ಮಾಡೋ ಖುಲಾಸೆಗೊಳಿಸೋ ಇವರನ್ನು ಆಚೆ ಹೋಗಿ ಅಂತ ಹೇಳಿ ದರ್ಶನ ಬಿಡೋದಿಲ್ಲ ಅನ್ನೋದು ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಹುಚ್ಚ ಅಭಿಮಾನ ನೋಡಿ ಯಾವ ರೀತಿ ಇದೆ. ಪೊಲೀಸರು ಎತ್ತ ಹಾಕೊಂಡು ಹೋಗ್ತಿದ್ದಾರೆ.
ಅಂಬಕರೋಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರು ಇವತ್ತು ದರ್ಶನ್ ಬಿಡುಗಡೆ ಮಾಡ್ಬೇಕಂತ ಹೇಳಿ ಏನು ಜೈಲು ಬಳಿ ಬಂದಿದ್ರು. ಈ ಒಂದು ಗೇಟ್ ಬಳಿ ಬಂದ ತಕ್ಷಣ ಅವ್ರನ್ನ ಒಳಗಡೆ ಬಿಡದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಈಗ ಪೊಲೀಸರು ಗೇಟ್ ಬಳಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ಮೆರವಣಿಗೆ ಅಥವಾ ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರೋದು. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ತಾವಿಲ್ಲಿ ಉರುಳು ಸೇವೆ ಮಾಡಕ್ಕಂತ ಬಂದಿದ್ರಿ. ಸೇವೆ ಮಾಡಕ್ಕೆ ಬಂದಿದ್ದೀನಿ. 101 ತೆಂಗಿನಕಾಯಿ ಹೊಡಿಬೇಕು ಅನ್ಕೊಂಡು ತೆಂಗಿನಕಾಯಿ ಹೊಡೆಯೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಉರುಳು ಸೇವೆ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಇವಾಗ ನಾನು ದರ್ಶನ್ ಭೇಟಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸರ್, ಈಗ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಅನುಮತಿ ಮಾಡೋಕ್ಕೆ ಅವಕಾಶ ಇಲ್ಲ. ಅನುಮತಿ ಇಲ್ಲ, ನಾನು ದರ್ಶನ ಭೇಟಿ ಆಗಬೇಕು ಅಂತ ಹೋಗ್ತಾ ಇದ್ದೀನಿ. ನನಗೆ ಭೇಟಿಗೆ ಆಗ್ಬೇಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ, ಯಾರಿಗೂ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ. ಇಲ್ಲ ಸರ್, ನಾನು ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಹೋಗಕ್ಕೆ ರೆಡಿ ಇದ್ದೀನಿ. ಅಂದ್ರೆ ಈಗ ನೀವು ತೆಂಗಿನಕಾಯಿ ಹೊಡಿಬೇಕಂತ ಮೊದಲು ಏನಾದರೂ ಅನುಮತಿ ತಗೊಂಡಿದ್ರ ಇಲ್ಲಿ? ಇಲ್ಲ, ನಾನು ಇಂಟೆಲಿಜೆನ್ಸ್ಗೆ ಹಾಕಿದ್ದೆ ಸರ್. ಇಂಟೆಲಿಜೆನ್ಸ್ ಓಕೆ. ತಾವು ಇಲ್ಲಿಂದ ಬಂದಿದ್ದು ಈಗ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ರವಿಕುಮಾರ್ ಒಬ್ಬರೇ ಬಂದ್ರ ತಾವು ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ಇವಾಗ ಇಲ್ಲಿ ಪೊಲೀಸರು ಹೆದರಿಕೆ ಆಗ್ಬೋದು. ಇದರ ಜೊತೆಗೆ ದರ್ಶನ್ ಪರಪನಾಗ್ರಹಾರ ಜೈಲು ಸೇರಿದ ನಂತರದಲ್ಲಿ ಅನೇಕರು ಬಂದು ದರ್ಶನ್ರನ್ನ ಭೇಟಿ ಆಗಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಕೆಲ ಅಭಿಮಾನಿಗಳಂತೂ ಹುಚ್ಚಾಟ ಪ್ರದರ್ಶನ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಇತ್ತೀಚೆಗೆ ಕಡಿಮೆ ಆಗಿದೆ, ಥ್ಯಾಂಕ್ಫುಲಿ. ಅಭಿಮಾನಿಗಳು ಪರಪನಾಗ್ರಹಾರ ಜೈಲ್ ಹತ್ರ ಹೋಗೋದು, ನಾನು ಭೇಟಿ ಆಗಲೇಬೇಕು, ಈ ರೀತಿಯ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆಗಿದೆ. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಈ ರೀತಿಯ ಪ್ರಕರಣಗಳು. ಪರಪನಾಗ್ರಹಾರ ಜೈಲ್ ಹತ್ರ ಅಭಿಮಾನಿಯೊಬ್ಬರು ಉರುಳು ಸೇವೆ ಮಾಡಿಬಿಟ್ರಂತೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಈ ಉರುಳು ಸೇವೆ ಎಲ್ಲ ಕೋರ್ಟ್ನಲ್ಲಿ ವರ್ಕೌಟ್ ಆಗಲ್ಲ ಅಂತ. ಇವ್ರು ಇಲ್ಲಿ ಉರುಳು ಸೇವೆ ಮಾಡಿದ್ರು ಅಂತ ಹೇಳಿ ಕೋರ್ಟ್ ಬೇಲ್ ಕೊಟ್ಟೋ ಅಥವಾ ಮತ್ತೊಂದು ಮಾಡೋ ಖುಲಾಸೆಗೊಳಿಸೋ ಇವ್ರನ್ನ ಆಚೆ ಹೋಗಿ ಅಂತ ಹೇಳಿ ದರ್ಶನ ಬಿಡೋದಿಲ್ಲ ಅನ್ನೋದು ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ. ಹುಚ್ಚ ಅಭಿಮಾನ ನೋಡಿ ಯಾವ ರೀತಿ ಇದೆ. ಪೊಲೀಸರು ಎತ್ತ ಹಾಕೊಂಡು ಹೋಗ್ತಿದ್ದಾರೆ. ಅಂಬಕರೋಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರು ಇವತ್ತು ದರ್ಶನ್ ಬಿಡುಗಡೆ ಮಾಡ್ಬೇಕಂತ ಹೇಳಿ ಏನು ಜೈಲು ಬಳಿ ಬಂದಿದ್ರು. ಈ ಒಂದು ಗೇಟ್ ಬಳಿ ಬಂದ ತಕ್ಷಣ ಅವ್ರನ್ನ ಒಳಗಡೆ ಬಿಡದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಈಗ ಪೊಲೀಸರು ಗೇಟ್ ಬಳಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ಮೆರವಣಿಗೆ ಅಥವಾ ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರೋದು. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ತಾವಿಲ್ಲಿ ಉರುಳು ಸೇವೆ ಮಾಡಕ್ಕಂತ ಬಂದಿದ್ರಿ. ಸೇವೆ ಮಾಡಕ್ಕೆ ಬಂದಿದ್ದೀನಿ. 101 ತೆಂಗಿನಕಾಯಿ ಹೊಡಿಬೇಕು ಅನ್ಕೊಂಡು ತೆಂಗಿನಕಾಯಿ ಹೊಡೆಯೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಉರುಳು ಸೇವೆ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಇವಾಗ ನಾನು ದರ್ಶನ್ ಭೇಟಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸರ್, ಈಗ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಅನುಮತಿ ಮಾಡೋಕ್ಕೆ ಅವಕಾಶ ಇಲ್ಲ. ಅನುಮತಿ ಇಲ್ಲ, ನಾನು ದರ್ಶನ ಭೇಟಿ ಆಗಬೇಕು ಅಂತ ಹೋಗ್ತಾ ಇದ್ದೀನಿ. ನನಗೆ ಭೇಟಿಗೆ ಆಗ್ಬೇಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ, ಯಾರಿಗೂ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ. ಇಲ್ಲ ಸರ್, ನಾನು ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಹೋಗಕ್ಕೆ ರೆಡಿ ಇದ್ದೀನಿ. ಅಂದ್ರೆ ಈಗ ನೀವು ತೆಂಗಿನಕಾಯಿ ಹೊಡಿಬೇಕಂತ ಮೊದಲು ಏನಾದರೂ ಅನುಮತಿ ತಗೊಂಡಿದ್ರ ಇಲ್ಲಿ? ಇಲ್ಲ, ನಾನು ಇಂಟೆಲಿಜೆನ್ಸ್ಗೆ ಹಾಕಿದ್ದೆ ಸರ್. ಇಂಟೆಲಿಜೆನ್ಸ್ ಓಕೆ. ತಾವು ಇಲ್ಲಿಂದ ಬಂದಿದ್ದು ಈಗ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ರವಿಕುಮಾರ್ ಒಬ್ಬರೇ ಬಂದ್ರ ತಾವು ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ಇವಾಗ ಇಲ್ಲಿ